My dear students, here there is a list of masculine gender and feminine gender. Let's have a look at them. Father ತಂದೆ, ಮದರ್ ತಾಯಿ, ಸನ್ ಮಗ, ಡಾಟರ್ ಮಗಳು, ಬ್ರದರ್ ಅಣ್ಣ ಅಥವಾ ತಮ್ಮ, ಸಿಸ್ಟರ್ ತಂಗಿ ಅಥವಾ ಅಕ್ಕ, ಮ್ಯಾನ್ ಗಂಡಸು, ವುಮ್ಯಾನ್ ಹೆಂಗಸು, ಶಫರ್ಡ್ ಕುರಿಗಾಹಿ, ಶಪರ್ಡೆಸ್ ಕುರಿಗಾಯುವವಳು, ರೂಸ್ಟರ್ ಹುಂಜ, ಹೆನ್ ಕೋಳಿ, ಡಾಗ್ ಗಂಡು ನಾಯಿ, ಬಿಚ್ ಹೆಣ್ಣು ನಾಯಿ, ಬುಲ್ ಎತ್ತು, ಕೌ ಆಕಳು, ಡ್ರೋನ್ ಗಂಡು ಜೇನು, ಬಿ ಹೆಣ್ಣು ಜೇನು, ಗ್ಯಾಂಡರ್ ಗಂಡು ಬಾತುಕೋಳಿ, ಗೂಸ್ ಹೆಣ್ಣು ಬಾತುಕೋಳಿ, ಸ್ಟ್ಯಾಗ್ ಹರಿಣ, ಹಿಂದ್ ಹೆಣ್ಣು ಹರಿಣ, ಸಾರಂಗನು ಅಂತ ಕರೀತಾರೆ, ಗಂಡು ಸಾರಂಗ ಹೆಣ್ಣು ಸಾರಂಗ, ಜೆಂಟಲ್ಮ್ಯಾನ್ ಸಭ್ಯಗ್ರಹಸ್ಥ, ಲೇಡಿ ಸಭ್ಯಗ್ರಹಿಣಿ, ಹಸ್ಬೆಂಡ್ ಗಂಡ, ವೈಫ್ ಹೆಂಡತಿ, ಕಿಂಗ್ ರಾಜ, ಕ್ವೀನ್ ರಾಣಿ, ಮಂಕ್ ಸನ್ಯಾಸಿ, ನನ್ ಸನ್ಯಾಸಿನಿ, ಸರ್ ಶ್ರೀ ಶ್ರೀಯುತ, ಮೇಡಮ್ ಶ್ರೀಮತಿ, ಬ್ರೈಡ್ ಗ್ರೂಮ್ ವರ, ಬ್ರೈಡ್ ವಧು, ಅಂಕಲ್ ಮಾವ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲ ಆಗ್ತೈತಿ, ಆಂಟ್ ಅತ್ತೆ, ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲನೂ, ನಿಫ್ಯೂ ಸೋದರನ ಅಥವಾ ಸೋದರಿಯ ಮಗ, ನೀಸ್ ಸೋದರನ ಅಥವಾ ಸೋದರಿಯ ಮಗಳು ಅಂತ, ವಿಜಾರ್ಡ್ ಮಾಂತ್ರಿಕ, ವಿಚ್ ಮಾಂತ್ರಗಾರ್ತಿ ಮಾಟಗಾರ್ತಿ, ಲೊಯನ್ ಗಂಡು ಸಿಂಹ, ಲೊಯನೆಸ್ ಹೆಣ್ಣು ಸಿಂಹ, ಪ್ರೀಸ್ಟ್ ಅರ್ಚಕ, ಪ್ರಿಸ್ಟೆಸ್ ಅರ್ಚನೆ ಮಾಡುವವಳು ಅರ್ಚಕಿ, ಪ್ರೊಪೆಟ್ ಪ್ರವಾದಿ, ಪ್ರೊಪೆಟಸ್ ಅದು ಹೆಣ್ಣು ಪ್ರತಿ ಪ್ರವಾದಿನಿ ಅಂತ ಹೇಳ್ಬೋದಾ ಕನ್ನಡದಲ್ಲಿ, ಪ್ಯಾಟ್ರನ್ ಅಂತಂದರೆ ಆಶ್ರಯದಾತ, ಪ್ಯಾಟ್ರೋನೆಸ್ ಅಂತಂದರೆ ಆಶ್ರಯದಾತೆ, ಹಾಸ್ಟ್ ಅಂತಂದರೆ ನಿರೂಪಕ, ಹಾಸ್ಟೆಸ್ ಅಂದರೆ ನಿರೂಪಕಿ, ಇಲ್ಲಿ ಅತಿಥೇಯ ಅಂತಲೂ ಆಗ್ತೈತಿ, ಗಂಡು ಅತಿಥೇಯ, ಹೆಣ್ಣು ಅತಿಥೇಯ, ಅತಿಥಿ ಸತ್ಕಾರ ಮಾಡುವವನು, ಅತಿಥಿ ಸತ್ಕಾರ ಮಾಡುವವಳು ಅಂತಲೂ ಉಪಯೋಗಿಸ್ಬೋದು. ವಿಸ್ಕೌಂಟ್ ಅಂತಂದರೆ ಬ್ರಿಟಿಷ್ ವರಿಷ್ಠ, ವಿಸ್ಕೌಂಟೆಸ್ ಅಂತಂದರೆ ಬ್ರಿಟಿಷ್ ವರಿಷ್ಠನಿ, ಸ್ಟೆವಾರ್ಡ್ ವ್ಯವಸ್ಥಾಪಕ, ಸ್ಟೆವಾರ್ಡೆಸ್ ವ್ಯವಸ್ಥಾಪಕಿ, ಏರ್ ಉತ್ತರಾಧಿಕಾರಿ, ಏರೆಸ್ ಉತ್ತರಾಧಿಕಾರಿಣಿ, ಬ್ಯಾರನ್ ಜಹಿಗೀರುದಾರ, ಬ್ಯಾರೋನೆಸ್ ಜಹಿಗೀರುದಾರಿಣಿ ಅಂತ ಹೇಳ್ಬೋದಾ, ಎಬಾಟ್ ಮಠಾಧೀಶ, ಎಬಾಟೆಸ್ ಮಠಾಧೀಶನಿ, ಮಠವನ್ನು ನಡೆಸ್ಕೊಂಡು ಹೋಗುವಂಥವಳು ಅಂತ ಹೇಳ್ಬೋದಾ, ಆಥರ್ ಬರಹಗಾರ, ಆಥ್ರೆಸ್ ಬರಹಗಾರ್ತಿ, ಕಂಡಕ್ಟರ್ ನಿರ್ವಾಹಕ, ಕಂಡಕ್ಟ್ರೆಸ್ ನಿರ್ವಾಹಕಿ, ಟ್ರೇಟರ್ ದೇಶದ್ರೋಹಿ, ಟ್ರೇಟ್ರೆಸ್ ದೇಶದ್ರೋಹಿಣಿ ದೇಶದ್ರೋಹ ಮಾಡುವವಳು, ಆ್ಯಕ್ಟರ್ ನಟ, ಆ್ಯಕ್ಟ್ರೆಸ್ ನಟಿ, ಪೊಯೆಟ್ ಕವಿ, ಪೊಯೆಟೆಸ್ ಕವಿಯತ್ರಿ, ಬೆನಿಫ್ಯಾಕ್ಟರ್ ಫಲಾನುಭವಿ, ಬೆನಿಫ್ಯಾಕ್ಟ್ರೆಸ್ ಫಲಾನುಭವಿ ಹೆಣ್ಣು ಮಗಳು, ಹಾರ್ಸ್ ಕುದುರೆ, ಮೇರ್, ಹಾರ್ಸ್ ಗಂಡು ಕುದುರೆ, ಮೇರ್ ಹೆಣ್ಣು ಕುದುರೆ, ರ್ಯಾಮ್ ಟಗರು, ಈವ್ ಕುರಿ, ಫಾಕ್ಸ್ ಗಂಡು ನರಿ, ವಿಗ್ಝೆನ್ ಹೆಣ್ಣು ನರಿ, ಟೈಗರ್ ಗಂಡು ಹುಲಿ, ಟೈಗ್ರೆಸ್ ಹೆಣ್ಣು ಹುಲಿ, ಬಕ್ ಗಂಡು ಜಿಂಕೆ ಅಥವಾ ಗಂಡು ಮೊಲ ಎರಡೂ ಆಗ್ತೈತಿ, ಡೋ ಅಂತಂದರೆ ಹೆಣ್ಣು ಜಿಂಕೆ ಅಥವಾ ಹೆಣ್ಣು ಮೊಲ, ಬೋರ್ ಗಂಡು ಹಂದಿ, ಸೋ ಹೆಣ್ಣು ಹಂದಿ, ಹಂಟರ್ ಬೇಟೆಗಾರ, ಹಂಟ್ರೆಸ್ ಬೇಟೆಗಾರ್ತಿ, ಟೆಂಪ್ಟರ್ ಪಿಸಾಚಿ, ಟೆಂಪ್ಟ್ರೆಸ್ ಪಿಸಾಚಿ ಹೆಣ್ಣು ಪಿಸಾಚಿ, ಮಾಸ್ಟರ್ ಯಜಮಾನ, ಮಿಸ್ಟ್ರೆಸ್ ಯಜಮಾನಿ, ಡ್ಯೂಕ್ ದಳಪತಿ, ಡಚಸ್ ಅಂತಂದರೆ ಹೆಣ್ಣು ದಳಪತಿ, ಎನ್ಚಾಂಟರ್ ಅಂದರೆ ಮೋಡಿಕಾರ, ಎನ್ಚಾಂಟ್ರೆಸ್ ಅಂತಂದರೆ ಮೋಡಿಗಾರ್ತಿ, ಸಾಂಗ್ಸ್ಟರ್ ಗಾಯಕ, ಸಾಂಗ್ಸ್ಟ್ರೆಸ್ ಗಾಯಕಿ, ಮರ್ಡರರ್ ಕೊಲೆಗಾರ, ಮರ್ಡರೆಸ್ ಕೊಲೆಗಾರ್ತಿ,
hero nayaka, heroine, nayaki. Sultan Muslim raja, sultana Muslim rani. Man servant sevaka, maid servant sevaki. He goat hota, she goat aadu. Cock sparrow gandu gubbi, hen sparrow hennu gubbi. Grandfather ajja, grandmother ajji. Landlord jamindara, landlady jamindarini. Milkman ಗೌಳಿಗ, milkmaid ಗೌಳಿಗಿತ್ತಿ. ಹಾಲು ಮಾರುವವ, ಹಾಲು ಮಾರುವವಳು. ಪಿಕಾಕ್ ಗಂಡು ನವಿಲು, ಪಿಹೆನ್ ಹೆಣ್ಣು ನವಿಲು. ಜಿಯಾಂಟ್ ದೈತ್ಯ, ಜಿಯಾಂಟೆಸ್ ಹೆಣ್ಣು ದೈತ್ಯ ಅಂತ. These are the list of the words regarding masculine gender and feminine gender. Now we just got ourselves introduced with these masculine and feminine genders and list of masculine and feminine genders. Now let's also look at the other two genders. Our third one type of gender is common gender. Same whether it is referring either male or female. Common gender is a gender where we refer an animal or person, but we don't know whether it is male or female, or we don't exactly say whether it is male or female. We refer it commonly to an animal or person, either it is male or it is female. For example, cat. If I say cat, can you imagine whether it is male cat or female cat? If I say parent, can you imagine, can you say whether it is a male parent or female parent? If I say teacher, can you guess whether it is male or female? In the same manner, fish, we can't say whether it is male or female. Child, we can't say whether it is male or female. Candidate, we cannot say whether it is male or female. Leader also, we cannot say whether it is male or female. It is referred to both. When that leader comes before us and stands before us, then we can say it is male or female. The case is same with child. When it comes and stands before us, we can say that the child is male or female. Now let's look at neuter gender. Neuter gender refers a lifeless thing. This is a lifeless thing. There are innumerable examples for this. Pen, pencil, car, bus, books, computer, house, box, street, umbrella, lake, this, that. So many words are there, lifeless things. All those lifeless things are neuter genders. Students, so far we studied briefly about our topic, that is genders.